ಮದುವೆ ಆಗ್ತಾನಂತೇಳಿ ಸೂಜಿ ಮಾಡಿಸ್ಕೊಂಡು ಅದಕ್ಕೆ ಬಯಲೆ ತಮ್ಮ ಕಡೆನ ಬಂದನ ಏನಾಗಿರ್ಬೇಕು? Yeah.
ಎಲ್ಲಿದೆ ಹುಡುಗಿ ಚೆನ್ನಾಗಿ ಇರುತ್ತೆ ಚೆನ್ನೆ ಯಾಕೋ ಸೂಜಿ ಮಾಡಿಸ್ಕೊಂಡು ಹೊರಕ್ಕೆ ಯಾಕೋ ಕಡೆನ ಬಂದಿಲ್ಲ ಏನಪ್ಪ ಅಂದೆ ನರಹರಿ ನನಗ ಒಂದು ಅವನೀಗ ಇತ್ತಿತ್ಲಾಗ ಬೇಡ ಜಡ್ ಬಿಟ್ಟು ಮತ್ತಿನ ಜಡ್ಡ ಹೆಚ್ಚಾಗೈತಿ ಅಂತ ಜಡ್ ಯಾವ್ದು ಅದ ನಿನ್ನ ಮನಸ್ಸಿನಾಗ ಇರೋ ಜಡ್ ಹೇಳಿದ್ರಿ ಅಂದ್ರ ಅದಕ್ಕೊಂದು ಜಡ್ಡಿಗೆ ಸರಿಯಾಗಿ ಔಷಧ ಕೊಡ್ತೀನಿ ನೀ ಏನ ಔಷಧ ಕೊಡಿಸ್ತಿ ಬಿಡು ನರಹರಿ ಆದ್ರೆ ಅದಕ್ಕೆ ನಮ್ಮ ಅಪ್ಪ ಹೋಗ್ಬೇಕಲ್ಲ ಇತ್ತಿತ್ಲಾಗ ನಂಗ ಮನಸ್ಸಿನ ಜಡ್ಡ ಬಾಳ ತಗೊಂಡು ಬಿಟ್ಟೈತಿ ನೀ ರೆಡಿ ಅಂದ್ರ ನಿನ್ನ ಮನಸ್ಸಿನಾಗ ಇರೋ ಜಡ್ಡಿಗೆ ಔಷಧ ಕೊಡಾಕ ನಾ ರೆಡಿ ಇಲ್ಲ ಅದು ಗುಳಿಗೆ ಔಷಧಕ್ಕ ಕಮ್ಮಿ ಆಗೋ ಜಡ್ ಅಲ್ಲದ ಅಂತ ಜಡ್ ಯಾರು ಬಾದ ಈ ಕರ್ನಾಟಕದಾಗ ಯಾರಿಗೂ ಬಂದಾಗ ಕಾಣೋದು ಕೂಡ ಅದು ನನಗ ರಾತ್ರಿ ಬರೋ ಜಡ್ ಅದು ನಿನ್ನ ಜಡ್
ಈ ನಮ್ಮ ಗಾಯಕರ ಪಂಚರಂಗ ಏನ್ ಹೇಳ್ತಾನೆ ಅಡ್ಡೋಟಲ್ಲ ಸಾಕ್ ಬರಲ್ಲ ಸಾವು ಹಬ್ಬ ಚೆನ್ನವ ಬೇಗ ಚೆನ್ನವ ಅವನು ಕಾಲಾಗ ನಡೀತಿದ್ದ ಅವರು ಇಲ್ಲ ಅಲ್ಲಿ ಇಲ್ಲ ನಾಳೆ ವಿದ್ಯಾಪೀಠ ಅವರು ಬರ್ತಾರ ನಡಿ ಮೈ ಇವ್ನು ನೋಡಿ ಮಾಡ್ತಿ ಯಾಕೆ ಹೇಳ್ತಮ್ಮ ನನ್ನ ಮಗ ದುಡಿ ನನಗಿಂತ ಮಾತಾಡ್ತಾ ನಾ ಏನು ಮಾತಾಡಿನ್ರಿ ಅವ್ರಾಗೆ ಬಂದ ಮಾಡ್ರಿ ಅಂತ ನಾ ಮಾಡಿ ನೋಡ ಏನ್ ಮಾಡಿದ್ದೆ ಹೆಂಗ್ ಮಾಡಿದ್ದೆ ಏನ್ ಮುಂದೆ ಮಾಡಿದ್ದೆ ಏನು ಮಾಡಿದೆ ಏನ್ ಇಂಗ್ಲಿಷ್ ಮಾಡಿದೆ ಏನ್ ಇಂಗ್ಲಿಷ್ ಮಾಡಿದ್ವ ನಿಮ್ಮ ಹಳೆ ಬೇಬರ್ಸಿ ಮತ್ತೇನು ಮಾಡ್ತಾನವ ನನ್ನ ಬಂದು ಇಂಜೆಕ್ಷನ್ ಮಾಡ್ಯಾನ ಅಷ್ಟೇ ಗಂಗಾಳ ಮಾಡಿಸುವ ನನಗೇನಾಗೈತೆ ಅದಿರ್ಲಿ ನಾಳೆ ಬಿಜಾಪುರ ಕಡೆ ಹೋಗಿ ನೋಡಕ್ ಬರ್ತಾರ ಯಪ್ಪ ಅವ್ರ ಯಾಕಂದ್ರೆ ಯಾಕೆ ಅಂತ ಬಿಡು ಅದ್ರ ಬ್ಯಾನೆ ನಿನಗೆ ಯಾಕ ಅಲ್ವಾ ಏನಾರ ಮಾಡಿ ಕೂತಂದ್ರ ಏನ್ ಮಾಡೋದು ಯಾಕಂದ್ರೆ ನೀವು ಬೇಕು ಬರೋದಿ ನನಗ ಆಯ್ತಾಳಪ್ಪ ನೀನು ಬಂದು ಬಾಳ ತತ್ತು ಸಾವುಕಾರ ಮನ್ಯಾಗ ಇನ್ನೇನು ಕೆಲಸ ಅಂತ ಹೋಗಿ ಕೆಲಸ ಮಾಡಿ ಹೋಗು ನಾವು ಅಲ್ಲೇ ಅಲ್ಲ ನಾ ಎದ್ರ ಕಡಿಮೆ ಇದೀನಿ ನೀ ಯಾಕ ನನ್ನ ಮದುವೆ ಆಗಬಾರ್ದು ಒಲ್ಲೆಪ್ಪ ನಾನು ನಮ್ಮ ಅಪ್ಪನ ಕೇಳಿ ಮದುವೆ ಹಾಕಿನ ಪರಮಾತ್ಮನ ಪಾರ್ವತಿಕಾರ ಆರ್ಮದ ಬಿಲ್ಡಿಂಗ್
ಹೋಗೋಣ ನಾನು ಹೋಗಿ ಹಾಯ್ ಬರ್ಕೊಂಡ್ಲ ಹಾಯ್ ಯಾವ ಇದಾತಿಗೆ ಇದೇನಮ್ಮ ಮೈಯೆಲ್ಲ ಬಟ್ಟೆ ಮಾಡ್ಕೊಂಡು ಬಂದಿದೆಯಲ್ಲ ಎಲ್ಲ ತೋರ್ಸ್ಕೊಂಡು ಬಂದಿದ್ಯಾ ನೋಡು ಹಾಗೆ ಬಿಟ್ರೆ ಎಲ್ಲರಿಗೂ ಶೀತ ಆಗುತ್ತೆ ಬಾ ತಲೆ ಬರುತ್ತೇನೆ ಅತ್ತಿಗೆ ಏನು ನೀನು ಮಾಡುತ್ತಿರುವುದು ಈಗ ನೀನು ಮಾಡಿದ್ರೆ ನಾನು ಸುಟ್ಟುಕೊಂಡು ಸಾಯಬೇಕಾಗುವುದು ಯಾಕೆ ಶ್ರೀಧರ್ ಯಾಕೆ ಸಂಕೋಚ ಪಟ್ಕೊಳ್ತಾ ಇದ್ದೀನಿ ಈಗಿನ ಮೂರ್ಸಹದ ದೇಹವನ್ನ ಕಂಡು ನಾನು ಮನಸ್ಸನ್ನು ಹೋಗಿದ್ದೇನೆ ಬಾ ನನ್ನ ಮನದಾಸೆ ಒಂದೇ ಒಂದು ಸಾರಿ ಈಡೇರಿ ಅತ್ತಿಗೆ ಅಣ್ಣನ ಹೆಂಡತಿ ಅಂದರೆ ತಾಯಿಯ ಸಮಾನ ನೋಡು ಅತ್ತಿಗೆ ನನಗೆ ಹಠ ಸರಿಯಲ್ಲ ಮಾಡಿಕೊಂಡ ಗಂಡ ಯಾವಾಗ ನೋಡಿದ್ರು ಅಣ್ಣ ಅತ್ತಿಗೆಯ ಕಾಲಲ್ಲಿ ಬಿದ್ದು ಕ್ರಾಂತಿ ಕ್ರಾಂತಿ ಅಂತ ಹೋರಾಟ ನಡೆಸಿದ್ರೆ ಇಲ್ಲಿ ನನ್ನ ಪಾಡೇನು ನನ್ನ ಬಗ್ಗೆ ಒಂದು ಸಾರಿ ಯೋಚನೆ ಮಾಡಿದ ಅವನಪ್ಪನ ಗಂಡನಂತ ಹೇಳ್ತಾರ ಶ್ರೀಧರ್ ಅಂತರಂಗದಲ್ಲಿ ನಾವಿಬ್ರು ಪ್ರೇಮಿಗಳಾಗಿ ಬಹಿರಂಗದಲ್ಲಿ ಅಣ್ಣ ಅತ್ತಿಗೆಯಾಗಿ ಬಾಳೋಣ ನಮ್ಮಂತೆ ಅದೆಷ್ಟು ಜನ ಬಾಳಿದ್ದಾರೆ ಈ ನಾಡಿನಲ್ಲಿ ಪಶು ಜಾತಿಗೆ ಸೇರಿದವರು ಅವರು ಜ್ಞಾನಿಗಳು ನೋಡುವ ಅತ್ತಿಗೆ ನನಗೆ ಹಠ ಸರಿಯಲ್ಲ ಹಾಗಾದ್ರೆ ದ್ರೌಪದಿ ಪಂಚ ಪಾಂಡವರಿಗೆ ದಾಸಿ ಆಗಿಲ್ವಿ ಒಂದು ಪಟ್ಟ ಮನೆಗೂ ಎತ್ತ ಮನೆಗೂ ಕೀರ್ತಿ ತರುವಂತ ಮಗಳಾಗಬೇಕು ಅಂತೀವಿ ನೋಡಿ ನಾನಾದ್ರೆ ನಿನ್ನ ಬಯಸಿ ಬಂದಿದ್ದ ಮೇಲೆ ಯಾವತ್ತೂ ಕೈ ಬಿಡಬಾರ್ದು ಬೇಗ ನನ್ನ ಮನದಾಸೆಯೇ ಇದೆ ಆಕೆಗೆ ಮೊದಲು ನನ್ನ ಕೈ ಉಂಟು ಇನ್ನೊಂದ್ಸಾರಿ ನನ್ನ ಕೈ ಮುಟ್ಟಿದ್ರೆ ನಾನೇ ಆಗಿದೆ ಪರಿಮಳ ಏನಾಗಿದೆ ಮನೆಯಲ್ಲಿ ಏನಿಲ್ಲ
ಅಕ್ಕ. ಶ್ರೀಧರ ಮಳೆಯಲ್ಲಿ ತೋರಿಸ್ಕೊಂಡು ಬಂದಿದ್ದ. ಹಾಗಾಗಿ ನಿನಗೆಲ್ಲ ನೆಗಡಿ ಆಗುತ್ತೆ, ಬಾರಪ್ಪ ಒಳಗಡೆ ನಿನಗೆ ತಲೆ ಬರೆಸ್ತೀನಿ ಅಂತ ಹೇಳಿದೆ. ಅವನು ನಾಚಿಕೊಂಡು ಇಲ್ಲೇ ನಿಂತಿದ್ದಾನಕ್ಕ. ಯಾಕಪ್ಪ ಯಾಕೆ ಟೆನ್ಷನ್ ಮಾಡಿ ಅವಳನ್ನ ಅತ್ತಿಗೆ ಅದೇನಾಯ್ತು ಅತ್ತಿಗೆ ಅಂದರೆ ಹಾ ನನಗೆಲ್ಲ ಗೊತ್ತಾಯ್ತು. ನಡಿ ಒಳಗಡೆ ಹೋಗಿ ತಲೆ ಬರೆಸಿಕೊಂಡು ಗೊತ್ತಾಯ್ತು, ಊಟ ಮಾಡಿ ಅಂತ. ಏನಾಯ್ತು ಸೀದಾ ಹೀಗೆ ಗಾಬರಿಯಲ್ಲಿ ನಿಂತಿರುವೆ? ಆ ಮಾತಿಗೌಡ ಮತ್ತೇನಾದ್ರು ತೊಂದರೆ ಮಾಡಿದ್ದಾನ? ಸಿರ್ಗ ಇನ್ನ ಕಾಣಿಸಿಂದ ಬಂದೇಳವೇ? ಸಿರ್ಗ ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ಚೆನ್ನಾಗಿ ನಡೆದಿದೆ ಅನ್ನೋ, ಚೆನ್ನಾಗಿ ನಡೆದಿದೆ. ಸೀತಾ ಸೀತಾ ಶ್ರೀಕಾಂತಿನ ಬೆಂಗಳೂರಿಂದ ಬಂದೇಳವಿ. ಹೋದ ಕೆಲಸ ಏನೈತೆ ಎಂಬುದು ಪರಿಮಳ, ಹೋದ ಕೆಲಸ ಎಂಬುದು ಏನೋ ಗೊತ್ತಾಗಲಿಲ್ಲ. ಇಲ್ಲ ಬೆಳಿಗ್ಗೆ ಹೋದವರು ಬರ್ತೀನಿ ಅಂತವ್ರು ಇಷ್ಟೊತ್ತಾದ್ರೂ ಬರ್ತಿಲ್ಲ. ಸಮಸ್ಯೆ ಏನೂ ಇಲ್ಲ. ಸಮಸ್ಯೆ ಏನಿಲ್ಲ. ಹೋದ ಕೆಲಸ ಏನಾಯ್ತು? ಅಣ್ಣ ಅದೇ ಯಾಕೆ ಗಾಬರಿಯಿಂದ ನಿಂತಿರುವೆ? ಏನಾದರೂ ಸಮಸ್ಯೆ ಆಗಿದೆ? ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ. ಹೋದ ಕೆಲಸ ಏನಾಯ್ತು? ಪೂರ್ಣ ಮಾಡಬಾರದೆ. ನಾವು ಎಷ್ಟೊಂದು ಗಾಬರಿಯಿಂದ ಕಾಯ್ತಿದ್ದೇವೆ. ಬರ್ಬೇ ಅಂತ ಬರುವಲ್ಲ ಈ ಅಧಿಕೃತವಾಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದೇನೆ. ಹೌದಪ್ಪ, ಆ ದೇವರಿಂದ ನೀನಪ್ಪ ಬೇಸ ಆಗಿ ಈ ನಾವೇ ಸೇವೆ ಮಾಡುವ ದೊಡ್ಡ ಅಧಿಕಾರಿ ಆಗಬೇಕಿದೆ ನಮ್ಮೆಲ್ಲರ ಆಸೆ ಆಗಿದೆ. ಅಣ್ಣ ಭಕ್ತಿಗೆ ಹೇಳುವುದು ನಿಜ ತಾನೇ? ಹೌದು ಸೋದರಿ, ಈ ಸಲ ಬರೋ ಚುನಾವಣೆಯಲ್ಲಿ ಈ ಬನಕಟ್ಟಿ ಸೋದರು ಈ ವಜ್ರೇಗೌಡ ವಿರುದ್ಧ ಚುನಾವಣೆಯಲ್ಲಿ ವಾರ್ತೆಯನ್ನು ಸಲ್ಲಿಸಿ ಬಂದಿದ್ದೇನೆ. ಹೌದು ಸ್ವಾಮಿ. ಅಂದಾಗೆ ಆ ವಜ್ರೇಗೌಡ ಅವನಲ್ಲಿ ಹಣ ಇದೆ ಅಂತ ಗುಂಡಾರಂಗಲೇ ನಮ್ಮ ಮೇಲೆ ಚಲಾವಣೆ ಸಾಗಿಸ್ತಾ ಇದ್ದಾನೆ. ಹೌದು ಅತ್ತಿಗೆ, ಹೌದು ಅತ್ತಿಗೆ. ಅವನಿಗೆ ಹಣದ ಸಂಪತ್ತಿದೆ, ನಮಗೆ ರೈತರ ಸಂಪತ್ತಿದೆ. ಹಿಂದೆ ಇಡುವುದು ಬೇಡ. ಈ ಸತ್ಯಪೂರ್ವ ಸಹೋದರರು ಏನೆಂಬುದು ತಿಳಿಸಿ ಬಿಡೋಣ. ಪರಿಮಳ, ನಿನ್ನ ಅಭಿಪ್ರಾಯ ಏನು? ಹಿರಿಯರು ಮಾತಾಡಬೇಕಾದ್ರೆ ಚಿಕ್ಕವಳಾದ ನಾನು ಮಾತಾಡೋದು ತಪ್ಪಲ್ಬೇಕು. ಅಣ್ಣ ಅತ್ತಿಗೆ, ನಾಳೆ ನೀವು ನಮ್ಮ ಹೊಸ ಪತ್ರಿಕೆಯ ಕಾರ್ಯವನ್ನು ಈ ನಾಡಿಗೆ ತಿಳಿಸೋಣವೇ? ಹಾಗಾಗಲೇ ಶ್ರೀಕಾಂತ್, ನಿನ್ನೆಗೆ ಸಿಂಧೂರುಗ ಜಾತಕ ವಿಷಯ ಇರ್ತಿತ್ತು. ಬೇಗನೆ ಕರೆದುಕೊಂಡು ಬಾ ನಿನ್ನ ಗೆಳೆಯರನ್ನು. ಆಯ್ತು ಸ್ವಾಮಿ, ನೀವು ಮಾತಿಂತ ಸಿರಿದರ ನಿನ್ನಗೆ ವಿಷಯನ್ನು ತಿಳಿದುಕೊಂಡು ಬೇಗನೆ ಮನೆಗೆ ಕರೆದುಕೊಂಡು ಬಾ. ಆಯ್ತು ಅಣ್ಣ, ಈಗಲೇ ಹೋಗ್ತೇನೆ.
ಶ್ರೀಕಾಂತ್ ನಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಆಯ್ತು, ಹೋಗಿ ಬಾ. ಪರಿಮಳ, ಯಾಕೆ ಕೋಪನ ತಡವಾಗಿ ಬಂದದಕ್ಕೆ? ಚೇಚೆ ಹಾಗೇನಿಲ್ಲ. ಬಯಸಿ ಬಂದವರಿಗೂ ಈ ಮನೆಗೆ ಬಂದಿದ್ದಾರೆ ಅಂದಮೇಲೆ ಬಯಸಿ ಬಂದಿದ್ದನ್ನ ನಾವು ಅನುಭವಿಸಲೇಬೇಕಲ್ಲ. ಜೀವನವೇ ಒಂದು ತೊಂದರೆ ಇದ್ದಾಗೆ ಅದನ್ನು ಈಜಿ ದಡ ಸೇರಬೇಕು. ಈಜಂತವೇ ನಡು ನೀರಿನಲ್ಲಿ ಮುಳುಗಿ ಸಾಯುವುದು ಗ್ಯಾರಂಟಿ. ರಾಣಿಯವರು ಈ ಮೊದಲ ಕಂಠದಿಂದ ಆ ಒಂದು ಸಿಯೋದು ಹಾಡನ್ನು ಆಡಬಾರದೆ. ಕಡಿಮೆ ಇಲ್ಲ. ಆಯ್ತು.
ಬಂದಿದ್ದಾರೆ ನೋಡಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಬಾ ಚರಣ್ ರಾಜ್. ಏನೋ ಬೋಲೋದಿಲ್ಲ, ಯಾಕೆ ಗೌಡ್ರೆ? ಚರಣ್ ರಾಜ್, ಆ ಶಿವಪ್ಪ ನಾಯಕನ ಸೌಧ ರೈತ ಕ್ರಾಂತಿ ಉದ್ಘಾಟನೆ ಸಮಯ ನೋಡಿ ಹೇಳಿಕಾಗದೊಳಗಾಗಿ ಭೂಮಿಯ ಮೇಲೆ ಇರಬಾರ್ದು. ಬೆಂಗಳೂರಿಂದ ರೌಡಿಯನ್ನು ಕರೆಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲೇಬೇಕು. ಈ ವಜ್ರಗೌಡ ಯಾರೆಂಬುದು ಗೊತ್ತಾಗಲಿ ಆ ಪುಣ್ಯಗಳಿಗೆ, ಆ ಪರಪೋಷಿಗಳಿಗೆ ಅವ್ರು ಏಕತನೆ ಈ ಮರಿಯ ಚಲಾವಣೆಯಲ್ಲಿ ಅವರ ಪಾತ್ರಗಳನ್ನು ಕತ್ತರಿಸಿ ಇನ್ನ ವಾದಗಳಿಗೆ ಅರ್ಪಿಸುತ್ತಾರೆ. ಗೌಡ್ರ ಅವಸರ ಮಾಡಬೇಡ್ರಿ, ಅವಸರವೇ ಅಪಾಯದ ಕಾರಣ. ಹೌದು ಗೌಡ್ರೆ, ಹಾಗೆ ಮಾಡೋದು ಬೇಡ. ನನಗೊಂದು ಪ್ಲಾನ್ ಇದೆ. ಆ ಶಿವಪ್ಪ ನಾಯಕನ ಹೆಂಡತಿ ಜೊತೆ ಸ್ವಲ್ಪ ಮಾತನಾಡಿಸಿ ಮನವೊಲಿಸಿದ್ರೆ ತಮ್ಮನೆಲ್ಲ ತಾವೇ ಬದಲಾಯಿಸಬಹುದು. ಕೊಡ್ತದೆ ನೋಡ್ರಿ ಗೌಡ್ರೆ. ಸೀತಾ ಮಾತೆ ಈ ಕಡೆ ಆಗಮನ. ನೋಡಿ, ನಾನು ಹೋಗಬೇಕಾದ್ರೆ ನನ್ನ ತಿಳಿದಲ್ಲಿಸು ಈ ರೀತಿ ಮಾತಾಡಿಸುವ ತಪ್ಪನೇ. ಕಾರಣ ಇಲ್ಲದೆ ಮಾತನಾಡಿಸೋದಿಲ್ಲ ಈ ವಜ್ರೇಗೌಡ. ಅಂದ್ರೆ ಈ ಭಕ್ತರ ಜೊತೆ ಮಾತೆಂತ ಕೇಳಬಹುದೇ? ಎನ್ನು ಜಗದ ಕಣ್ಣು, ಜಗದ ರಕ್ಷಕ ಎಂದು ಗಾದೆ ಮಾತ ಕೇಳಿಲ್ಲವೇ? ಅದು ಯಾವ ಮಾತು? ಸಂಸಾರ ಎಂಬ ಬಂಡಿ ಕೀಲ ಸಾಗಿಸುವ ಭಾರ ನಿನ್ನದು. ಆ ಸಂಸಾರ ಕೀಲ ತಪ್ಪಿದರೆ ಮುಗಿಯಿತೋ ನಿಮ್ಮ ಜೀವನದ ಕಥೆ. ನೋಡಿ, ಸುದ್ದಿ ಬೆಳೆಸಿ ಮಾತಾಡಬೇಡಿ. ಅದೇನಂತ ವಿಷಯ ನೇರವಾಗಿ ಮಾತನಾಡಿ. ಈ ಸೋಲಿಲ್ಲದ ಸರದಾರನ ಜೊತೆ ಹಾಗೆ ತಾನೆ ಕಟ್ಟಿಕೊಂಡಿದ್ದಾರೆ ನಿನ್ನ ಪತಿದೇವರು, ನಿನ್ನ ಮೈದನರ. ನೆನಪಿಲ್ಲವೇ ಸೀತಾದೇವಿಯವರೇ? ನಮ್ಮೂರಿನ ನೆಲ್ಲಗಳು ವಿದ್ಯಾರ್ಥಿಗೆ ಅನುಕೂಲವಾಗೆಂದು ಫ್ಯಾಕ್ಟರಿ ಕಟ್ಟಬೇಕೆಂದು ನಮ್ಮ ಸಾಹೇಬರು ನಿರ್ದೇಶಿಸಿದ್ದಾರೆ. ನೋಡಿ, ನಿಮಗೆ ತಕ್ಕ ಕಲಿಸಬೇಕಂತ ನನ್ನ ಮೈದಿನ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಂದಾಗೆ ರೈತರಿಗೆ ಯಾವತ್ತು ಅನ್ಯಾಯ ಮಾಡಲಾರೆ. ನನ್ನ ಮೈದಿನ ಎಂಬ ಭರವಸೆ ನನಗಿದೆ. ಅವರಪ್ಪನೆಂದನೂ ಸಾಧ್ಯವಿಲ್ಲ. ಈ ವಜ್ರಗಳನ್ನು ಸೋರಿಸಿಕೊಂಡು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟುವುದಿಲ್ಲ. ನೋಡು, ದೀಪ ಉರಿಬೇಕಾದ್ರೆ ಎಣ್ಣೆ ಇರಲು ಮಾತ್ರ ಉಳಿದರೆ ಅಂದರೆ ನಾನು ಆರಿ ಹೋಗೋ ದೀಪಗಳು ಅದೇ ದೀಪಕ್ಕೆ ಮತ್ತೆ ತುಪ್ಪವನ್ನು ಸುರಿದರೆ ಉರಿತಾರೆ. ನೋಡು, ನನ್ನ ಮೈದಿನ ಭಕ್ತರಾಗಿ ನಿಂತಿದ್ದಾರೆ. ನನ್ನ ಮೈದಿನನ್ನು ಈ ರೈತ ಸರಿ ಹೋರಾಡುವಾಗ ನಿಮ್ಮ ಕೈಯಿಂದ ನೀಡಬೇಕು ಸಾಧ್ಯವಿಲ್ಲದ ತಿಳಿದಿಕೋ. ಯಾಕಂದ್ರೆ ನನ್ನ ಮೇಲೆ ಕಣ್ಣು ಹಾಕುತ್ತೆ. ನನ್ನ ಮೈದಿನ ಗೊತ್ತಾದ್ರೆ ನಿನ್ನ ತುಂಡು ಕತ್ತರಿಸಿ ಹಾಕುತ್ತಾರೆ ನನ್ನ ಮೈದ ಶ್ರೀಕಾಂತ. ಕಟ್ಟಿಗೆಗಳ ಕೈಗಳನ್ನು ಕತ್ತರಿಸಿದ್ರೆ ನೋಡಿ, ಅಷ್ಟೇ ಅಲ್ಲ, ಆ ಕಟ್ಟಿಗೆ ಕೈಗಳನ್ನು ಬ್ರಿಟಿಷರ ಕೊಂದು ಹಾಕಲಿವೆ.
ಲೇ ಮರಿಯಾ, ರಾತ್ರಿಯಲ್ಲಿ ರಕ್ತದ ಹೊರಗೆ ಮಾಡಿಬಿಡಲು. ಸಮುದ್ರ ತರಿ ಈಜಾಡುವವರೇ ಜಲಚರ ಪ್ರಾಣಿ ಆಹಾರವುದು ಗ್ಯಾಂಟೆ ಅಂದು ನಿನ್ನ ಮೈದಷ್ಟು ಗಂಡ ಮಾಡ್ತಾರೆ. ಸುಖದ ಸಂಪತ್ತಿನ ಕಾಲ ಕೈಗೋಯಿತು. ಅನುಭವಿಸು ಅದರ ಫಲವನ್ನು. ಏ ಬೆಚ್ಚ ಬಾಯಿ, ಈ ರೀತಿ ಬಾಯಿ ಬೆಚ್ಚ ಮಾತಾಡ್ತಾ ಇದ್ದೀರಾ? ನನ್ನ ಅತ್ತೆಯ ಮನೆಯಲ್ಲಿ ಅಕ್ಕ ತಂಗಿಯರು ಯಾರೇನು ಪಾಪಿ. ಸುಳ್ಳಿಲ್ಲದ ಸರದಾರನ ಜೊತೆ ಹಗೆತನ ಕಟ್ಟಿಕೊಂಡಿದ್ದಾರೆ ನಿನ್ನ ಪತಿದೇವರು, ನನ್ನ ಮೈದನರು. ನನ್ನ ತಂಟಿಗೆ ಬರಬೇಡ ಅಂತ ಹೇಳಿಬಿಡ. ನೋಡಿ, ನೀವೇನು ಮಾತಾಡ್ರು ನನ್ನ ಮೈದಿನ ಇಟ್ಟ ಹೆಜ್ಜೆಯನ್ನು ಮತ್ತೆ ತೆಗಿಲಾರೆ. ಯಾಕಂದ್ರೆ ನನ್ನ ಮೈದಿನಿಗೆ ರೈತರ ಮೇಲೆ ಅಭಿಮಾನ ಇದೆ. ಆ ರೈತರು ಏನಾದ್ರು ಮಾಡಲು ಬಯಕೆ ಆದ್ರೆ ನಿಮ್ಮ ರಕ್ತ ಕುಡಿಯೋದೇ ಬಿಡಲಾರೆ ಅವರು. ನೀನು ಅಂದ್ರೆ ಭಾರತ ದೇಶದ ಕೋರಿಯ. ಈ ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಮರಿಯ ಮತ್ತು ನೋಡಿ ನಮ್ಮ ತೋಟದ ಕಡೆ ಹೋಗೋದು. ಏ ಗಂಡೆ, ನಮ್ಮ ಸರದಾರನಿಗೆ ಸವಾಲು ಹಾಕುವೆಯಾ? ಈಗಲೇ ನಿನ್ನನ್ನು ಹೊತ್ತುಕೊಂಡು ಹೋಗುವೆ. ಏ ಸರಿ ಪಾಪಿ, ನನ್ನ ಕೈ ಮುಟ್ಟಿದ್ಯಾದ್ರೆ ನಿನ್ನ ರಕ್ತ ಕುಡಿಯುವ ರಾಕ್ಷಸಿ ನಾನಾಗಬೇಕಾಗುತ್ತಿದೆ. ನೋಡಿಸಿದ ದೇವ್ರೆ, ಇದೆಲ್ಲ ರಾಮಾಯಣ ನಿಮಗೆ ಬೇಕು. ನಮ್ಮಿಂದ ಇರೋದಿಲ್ಲ. ಪಾಪಿ, ನಾಚಿಕೆಗಳು ಹೆಚ್ಚ ಜನ್ಮಕ್ಕೆ ಹೊಟ್ಟೆ ಸಿಕ್ಕಿದೆ ಎಂದು ಈತ ಸಿಕ್ಕಿಂತ ಮಾತಾಡಬೇಕಾದ್ರೆ ನೀನ ಮನುಷ್ಯ ಅಂತ ರಾಕ್ಷಸನ. ನಿನ್ನ ಒಡೆಯನೇ ತಂದೆ ತಾಯಿ ಕೂಡ ಇದೇ ರೀತಿ ಪಾಠ ಕಲಿಸಿದ್ದಾರ ನಿನಗೆ. ನಿನ್ನ ಸೌಂದರ್ಯ ನೋಡಿದರೆ ದಾರಿ ಬಿಡಕ್ಕೆ ಮನಸ್ಸೇ ಬರ್ತಲ್ಲ. ಅಂತರಂಗದಲ್ಲಿ ಪ್ರೇಮಿಗಳಾಗಿ ಬಹಿರಂಗದಲ್ಲಿ ಸೋದರ ನಡೆಸಿಕೊಂಡರೆ ಕೊರಳಿನ ತುಂಬ ಬಂಗಾರವನ್ನು ಹಾಕು ಮೇರುತ್ತಿರೋದಲ್ಲ. ನೋಡಿ, ಆಡಿನ ಬಂಗಾರ ನನ್ನ ಸೋದರ ಮೆಟ್ಟು ಮಾರ್ಗ ಚಪ್ರೆ ಸಮನ. ಈ ತಾಲೂಕಿನ ಎಮ್ಮೆಲಿಗೆ ಮೆಟ್ಟುವ ಚಪ್ಪಲಂತೀಯ? ಸಾಹೇಬ್ರ, ಇವ್ರಿಗೆ ಹರಕ್ ಚಪ್ಪಲಿ ಸಮಾನ್ರಿ, ಈಗಿನ ಸುಮ್ಮನೆ ಬಿಡ್ಬ್ಯಾರ್ರಿ ನೋಡ್ರ. ಏ ಮುದುಕೋಟೆ, ಗಂಡ ನಿನ್ನ ಮನೆಯಲ್ಲಿ ಮಗಳಿಲ್ಲವೇ? ನಿನ್ನ ಮಗಳ ತನ್ನ ಬಾಳ ಪಕ್ಕದ ಮನೆಯಲ್ಲಿ ಬಂದ್ರೆ ಏನಾಗಲಿ ಹೊರಸ ಹೆಣ್ಣೆ. ಈ ತಾಲೂಕಿನ ಸರ್ದಾರಿಗೆ ಮೆಟ್ಟುವ ಚಪ್ಪಲಂತೀಯ? ನೀವು ಒಳ್ಳೆ ಮಾತಿನಿಂದ ಒಪ್ಪುವ ಎಲ್ಲನ್ನ ನೀನು. ಶೆಟ್ಟಿ, ಶರಣ್ರ, ಮರಿಯ, ನಡೆಯಲಿ ನೀವು, ನಾನು ನೋಡ್ಕೊಳ್ತೇನೆ. ಗೌಡ, ನನ್ನ ಪುಟ್ಟರ ನಿಜವಾಗಿ ಬಯಸಾದ್ರೆ ನನ್ನ ಗಂಡ ಬಂದು ನಿನ್ನ ಊಟ ಚೆನ್ನಾಗಿ ನನ್ನ ಕಾಫಿ ಕರ್ಕೊಂಡು ಹೋಗ್ತೇನೆ. ನನ್ನ ಮೈದಿನ ನನ್ನ ಗಂಡ ಅಂತ ರಕ್ತ ತಾರ ಕೂಡ್ಸೋಣ. ಈ ಕಲಿಯುಗ
ಒತ್ತಾಯ ಅದ. ಲೋಪಯುಗರಾದನು ಯಾವುದಾದರೇನು ಅಂದಾಗೆ ನಾನು ನಿಜಕ್ಕೂ ಮುಟ್ಟಲ ಬಯಸಿದ್ರೆ ನನ್ನ ಕೂಗು ಕೇಳಿ ಬಂದು ಆ ದೇವ ರೂಪದಲ್ಲಿ ಬಂದ ಬೈರ ಕಾಪಾಡುತ್ತಾನೆ. ಅಷ್ಟೊಂದು ಸೂರ ಮೈದನರ ಈ ಚಲದಂಕನ ಮಲ್ಲನ ಮುಂದೆ ಈ ನನ್ನ ಕಾರಣ ತೋಳಿಗೆ ಸಮಾನ. ಈ ಬಳ್ಳವಾದ ಕಾಡಿನಲ್ಲಿ ಕೂಯಿತೋ ನಿನ್ನ ಮೈದನರನ್ನ. ಈ ಗಂಟೆ ಕೂಗು ಕೇಳಿ ನನ್ನ ಬೈರ ಬಂದೇ ಬರ್ತದೆ. ಎಲ್ಲ ಕಾರಣ ಬಂದು ನನ್ನ ಕಾಪಾಡಿ ಕರ್ಕೊಂಡು ಹೋಗಿ ಹೋಗ್ತಾರೆ ನನ್ನ ಬೈದನ. ಹಾಗಾದರೆ ಕೂಗಿಕೋ ನಿನ್ನ ಮೈದನ. ಒಂಟಿಯಾದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುವೆಯಾ? ಈ ನಿನ್ನ ರುಂಡವನ್ನು ಚಂಡಾಡಿ ಈ ಭೂಮಿ ತಾಯಿಗೆ ರಕ್ತಾಭಿಷೇಕ ಮಾಡಿಬಿಡುತ್ತೇನೆ. ಬಾಳುವಾಚಾರ ಬೇಡ ಬೇಡ ಬೇಡ. ಇಂಥ ಪಾಪದ ರಕ್ತವನ್ನು ಈ ಪವಿತ್ರ ಭೂಮಿ ಮೇಲೆ ಚೆಲ್ಲುವುದು ಬೇಡ. ಈತಗೆ ತಕ್ಕ ಪಾಠ ನಾವೇ ಕಲಿಸಿದ್ರಾಯ್ತು. ಈಗ ಪಾರ್ಗ ಚಂಡಿ ಚಾಮುಂಡಿ ನಾವು ಆಗ್ಲೇಬೇಕು. ಪಾವಿತ್ರ ಹೋಗೋಣ. ಆಕೆಗೆ ಇಂಥ ದುಷ್ಟರು ಈ ಮೇಲೆ ಬದುಕಬಾರದು, ಹೊತ್ತಿಗೆ ಬದುಕಬಾರದು. ಲೇಖನ ತಿಳಿದುಕೊಂಡು ನಡೆದರೆ ನಿನಗೇ ಒಳ್ಳೆಯದು. ಇಲ್ಲದಿದ್ದರೆ ಮುಂದೆ ಇದೆ ನಿನಗೆ ಮಾರಿಯ ಹಬ್ಬ. ನಡೆ ಆಕೆಗೆ. ಸಿರಿದರ ಪಡ್ಲಿಕ್ಕಂದ್ರೆ ಆ ಸೀತನ ಕತೆ ಮುಗಿದು ಹೋಗುತ್ತಿತ್ತು. ಇದು ಬರೀ ಶಾಂಪಲ್. ನಿನಗೆ ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿ ಸೌಂದರ್ಯ. ಆಕಾಶದ ಎತ್ತರ ಬೀಸುವ ತಂಗ, ಕುಹು ಕುಹು ಎಂದು ಕೂಗುವ ಕೋಗಿಲೆ. ಈ ಪ್ರಕೃತಿ ಸೌಂದರ್ಯದಲ್ಲಿ ನನ್ನ ಗಂಟಲನ್ನು ಅಪ್ಪಿ ಹುತ್ತಾಡಬೇಕು ಅಂತ ಅವನು ಯಾವಾಗಲೂ ಕ್ರಾಂತಿ ಕ್ರಾಂತಿ ಅಂತ ತಿಳಿದು ನೋಡಿದ್ರೆ ನನ್ನಂತಗಳು ಕಾಲ ಕಳೆಯುವುದು ಹೇಗೆ? ನನ್ನ ಬಯಕೆಯನ್ನ ತೀರಿಸುವವರು ಯಾರು? ನೀವು ಮನಸ್ಸು ಮಾಡಿದ್ರೆ ಆ ಬೇಕೆ ನಾನು ಇಡುತ್ತೇವೆ. ಯಾರು? ಓ ಚರಣ್ ರಾಜ್. ಯಾಕೆ ಭಯವೇ ಪರಿಮಳ? ಭಯವಾಗದೆ ಇನ್ನೇನಾಗುತ್ತೆ ಚರಣ್ ರಾಜ್? ಹೇಗೂ ನೀವು ನಮ್ಮ ಕಡುವೈರಿ ಅಲ್ವೇ? ಭಯವೇಕೆ ಪರಿಮಳ? ನಿನ್ನ ಯೌವನ ಅಂಬಿಗನಾಗಿ ನಿನಗೆ ದಾರಿ ದೀಪ ಆಗುತ್ತೇನೆ. ಹೌದು, ಆದ್ರೆ ಯಾಕೆ ಸಂಕೋಚವೇ? ಸಂಕೋಚವೇನಿಲ್ಲ. ನಿಮ್ಮ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಯಾವಾಗಲೂ ಬೈರಿಗಳೆಯಾಗಿ ತುಂಬಿದೆ. ಅಂದ್ರೆ ಮುಂದೆ ನಡೆಯುವುದು ಹೇಗೆ? ಈ ಚರಣರಾಜಿ ನಿಮ್ಮವನೊಳಗ ಭಯವೇಕೆ ಪರಿಮಳ? ನಿನ್ನ ಯೌವನ ಅಂಬಿಗನಾಗಿ ನಿನಗೆ ದಾರಿ ದೀಪ ಆಗುತ್ತೇನೆ. ಈ ನಿಮ್ಮ ಮಾತು ನಾನು ನಂಬೋದೆ? ಹಾಗಾದ್ರೆ ನೀವು ನನ್ನನ್ನ ಯಾವತ್ತೂ ಕೈ ಬಿಡುದಿಲ್ಲ ತಾನೆ? ಹಾಗಾದ್ರೆ ಇದ ಸಂತೋಷದಲ್ಲಿ ಒಂದು ಹಾಡು ಹಾಡೋಣ. ನಿಮ್ಮ ಆಸೆ ಇದೆಯಾ? ಶಕುಂತಲೆ
ಮತ್ತೆ ನನ್ನ ನಿನ್ನ ಬೇಟೆ ಸಮಯ ಸಿಕ್ಕಾಗ ಮತ್ತೆ ಭೇಟಿಯಾಗೋಣ. ನಾನು ಬಣ್ಣ ಅಂತೂ ಇಂತೂ ಈ ಬಣ್ಣದ ಬೆಳಿಗ್ಗೆ ನನ್ನ ಕೈ ಬಂದಾಯಿತು. ಸೀತಾ ಅಂತೂ ನನ್ನ ಕೈ ಬಂದಿಲ್ಲ. ಆಪ್ತ ತೆಗೆಯ ಕಾಲಾಟ ಹಚ್ಚಿದರೆ ಮುಗಿತು. ನಿನ್ನ ಗಂಡನನ್ನು ಯಮಲೋಕಕ್ಕೆ ಕಳಿಸಿ ನೀನೇ ನಿನಗೆ ಬಂದು ಈ ತರಂಗಾಜ ತಂಬಸಾಗಲೇಬೇಕು. ಮದುವೆ ಮಾಡ್ಕೊಲಿಲ್ಲ. ನನ್ನ ಹೆಸರು ಬಳಗಾರ ಕಾಮಾಕ್ಷಿನ ಅಲ್ಲ. ನಮ್ಮ ಊರಿಗೆ ಒಳ್ಳೆ ಸಾಲಾಗದಾರಂತ, ಅವ್ರ ಮಾತ ಸುಳ್ಳಾಗೋದಂತ, 4 ದಿವಸ ನಮ್ಮ ಕೆಲವು ಸಂಗ್ರಾಗತ್ತಾರಂತ. ತಡಗರ ತಡಿಯಪ್ಪ, ಇಷ್ಟ್ಯಾಕೆ ಜೋಶ್ ಓದಿರ್ತೀನಿ. ಹಂಗ ಗಂಟ ಬಿದ್ದಿಲ್ಲಪ್ಪ. ಯವ್ವ ಮಗ ಸಾಲಾರಿಗೆ ಹೇಳ್ತಾರ ಸ್ವಾಮಿಗಳಿಗೆ ದೀರ್ಘ ಸುಮಂಗಲ ಎದ್ದೇಳು ಶಿಷ್ಯ ಎದ್ದೇಳು. ನಾವು ಬರ್ತೀವಿ ನೋಡ್ತಮ್ಮ. ಅವ್ರ ನೀವ್ರೆ ಮತ್ತ ನಾ ಅವ್ರು ಮಾಡ್ಕೊಳ್ರಿ. ನೋಡ್ ಪದೇಶಿ ನಮಸ್ಕಾರ ಮಾಡಿ ನೋಡ್ ಮಗ. ಯಪ್ಪ ನೀ ನಮಸ್ಕಾರ ಮಾಡಿದ್ಯಲ್ಲ, ಮತ್ ನಾ ಯಾಕೆ ಮಾಡ್ಲಿ? ನೀವು ಮಾಡಿದ್ರೆ ನಾವು ಮಾಡ್ತೀವಿ ಮಗ. ಏನ್ರಿ ಅದು ನೀವು ಮಾಡೋದು? ಆಶೀರ್ವಾದ ರೀ ಆಶೀರ್ವಾದ. ನೋಡಿ ಸಾಲಾರ ನಮ್ಮ ಮಗಳಿಗೆ ಮದುವೆ ಮಾಡಕ್ ಮಾಡೀನಿ. ಸ್ವಲ್ಪ ನೀವು ಅಕ್ಕಿ ತೆಗದ ಹಿಡಿದು ಪುಣ್ಯ ಮಾಡಕ್ ನೋಡ್ರಿ. ಒತ್ತಿಗೆ ಪಚ್ಚಿಟ್ಟಿದ ಹೇಳಾರಲ್ರಿ, ಏನಿದ್ರು ಕೈ ಹೊಡೆದ ಕೈ ಹೊಡಿ ಆಯ್ತವ. ನೋಡ್ ಪದೇಶಿ ತೋರಿಸ್ ಮಾಡಿ ಕೈ ಅವಂಗ ಕೈ ಹೊಡಿಲತ್ತಾನಂತ. ನಾನು ತೆಗಿ ಕೈಯ. ಅಂತೂ ಈ ನಡಗ ಮುಂಗೈ ನೋಡಿ ಕೈ ನೋಡಂಗ ಕಾಣಿಸ್ತಾನ. ಮಗ ಕೈ ನೋಡಂದ್ರ ತಿಕ್ಕಿ ತಿಕ್ಕಿ ನೋಡ್ತಾನ. ಅಲ್ರಿ ನಮಗೂ 60 ವರ್ಷ ವಯಸ್ಸಾಗ್ಯಾವ. ಕಣ್ಣ ಮಂದು ಬರತಾವ. ಈ ಗೆರಿ ಎಲ್ಲಿವರೆಗೆ ಎಲ್ಲ ಓಡ್ಬೇಕ್ರಿ, ಗೆರಿ ಎಲ್ಲಿವರೆಗೆ ಎಲ್ಲ ಓಡ್ಬೇಕ. ನೋಡ ನಿನ್ನೆ ನಿನಗ 2 ಹುಡುಗರ ಕಾಣ್ತದಾವ. ಒಂದಕ್ಕ ಮಾನ ಹುಡುಗರ. ಸಾಮ್ಯಾರ ಯಾವ ಹೆಸರು ಪಟ್ಟು ಒಳಗಾಡ್ತೀರಿ ಸಾಮ್ಯಾರ? ಅದಾಗ ಕಾಮ ಹುಡುಗ ಕೊಟ್ಟರು ಒಳಗಾಕತ್ರಿ. ಕಾ ಅಂದ್ರ ಕರಿಮರಿ ಕಾಮಾಕ್ರಿ. ಬಲಿರ್ಸು ಕಾಮಾಕ್ಷಿ, ಬಲಿರ್ಸು ಕಾಮಾಕ್ಷಿ. ಅವ್ರ ಏನ್ರಿ ಕಾ ಅಂದ್ರ ಕಾಮಾಕ್ಷಿ ಬಳಿ ವ್ಯಾಪಾರ ಮಾಡ್ತಾರಲ್ಲ. ಅವ ಒಳ್ಳೆ ಹುಡುಗ್ರಿ, ಬೆಂಕಾಯಿ ಊರ ಒಳ್ಳೆ ಹುಡುಗ. ಯಪ್ಪ ಅವ್ರಂತೂ ನೀನು ಕಾ ಅನ್ನೋ ಅಕ್ಷರದವ್ರನ್ನ ಮದುವೆ ಮಾಡ್ಕೊಂಡ್ರ ಚಲೋ ಇರ್ತಿ ಅಂತ ಅಂದಾರಪ್ಪ. ನಾ ಇನ್ನು ಕಾಮಾಕ್ಷಿ ಅವ್ರನ್ನ ಮದುವೆ ಆಗ್ತೀನಿ ಅಪ್ಪ. ಸಾಮ್ಯಾರ ಅವ್ರ ಹತ್ರ ಭೇಟಿಯಾಗಿ ತಮ್ಮಳ ಬದಾಸು ಮುಂದಿನ ತಿಂಗಳು ಮಾಡಿ ಮದುವೆ ಮಾಡಿದ್ರೆ ಚಲೋ ಆಗ್ತದ್ರಿ. ತಂಗಿ ಒಂದ ಸ್ವಲ್ಪ ಎತ್ತಲ್ಲಿಂದ ಏನ್ರಿ ಅದು ಎತ್ತೋದು? ಒಂದು
ಸ್ವಲ್ಪ ಇಳಿಸಲ್ಲ. ಏನ್ರಿ ಸ್ವಾಮ್ಯಾರ ಬರೀ ಎತ್ರಿ ಇಳಿಸ್ರಿ ಎತ್ರಿ ಇಳಿಸ್ರಿ ಅಂತ ಹೇಳ್ತ್ರಿ. ಏನ್ರಿ ಸ್ವಾಮ್ಯಾರ ಇದು ನಿಮ್ಮ ಮಾತಿನ ಅರ್ಥ? ಪಾದ ಮಾಡ್ಬೇಕ್ರಿ, ಪಾದ ಮಾಡ್ಬೇಕೆಂಬುದ. ಶೆಟ್ರ ನಿಮ್ಮ ಮಗಳ ಪಾದ ಎತ್ಬೇಕಾದ್ರೆ ಸ್ವಲ್ಪ ಹೊರಗೆ ಹೋಗ್ಬೇಕ್ರಿ ನಿಮ್ಮ. ಆಯ್ತ್ರಿ ಸ್ವಲ್ಪ ನೋಡಿ ಹೇಳ್ರಿ. ತಂಗಿ ಬಾಯಿಲೆ ನೀನು ಕೈ ತಾಡುವ ತಂಗಿಲೆ. ಹತ್ತಿ ಎಲ್ಲಿದ್ದಂಗದಲ್ಲ ತಂಗಿನ ಕೈಯ. ಅಲ್ಲ ಇವ್ಗ ನನ್ನ ಹೆಸರು ಹೆಂಗ್ ಗೊತ್ತಾಯ್ತು? ಇವನ ಧ್ವನಿ ಎಲ್ಲೋ ಕೇಳಿದ್ದಕ್ಕದೇನಲ್ಲ. ಇವರು ಸ್ವಾಮೀಜರ ಎಲ್ಲ ಇವ್ರು ನೋಡಾಕ ಯಾಕೋ ನಮ್ಮ ಬಳಿ ವ್ಯಾಪಾರ ಮಾಡೋ ಕಾಮಾಕ್ಷಿ ಕಣ್ಣಂಗ ಕಾಂತಾರಲ್ಲ. ಯಪ್ಪ ನಮ್ಮನ ಬಾಯಿಲೆ ಯಪ್ಪ ಇವ್ರು ಕಳ್ಳ ನಿತ್ಯಾನಂದ ಸ್ವಾಮೀಜಿಗಳಪ್ಪ. ಇವ ಕಾಮಾಕ್ಷಿ ಅದ ನೀವ ಹೊಡಿಬೇಡ್ರಿ ಶೆಟ್ರ. ಇಂಥ ಹುಡುಗ ನಮ್ಮ ಮೈ ಎಲ್ಲ ಹಣ್ಣಾಗಿ ಹೋಗ್ಬಿಟ್ಟೈತ್ರಿಪ್ಪ. ಅದಕ್ಕೆ ಮಾತಾಡ್ಬಿಡ್ರಿ. ಕಾವಿ ಕಾಕಿ ಅದು ನಂಬರ್ ಅಂತ ಯವ್ವ ಈ ಕಾಮಾಕ್ಷಿ ನೋಡ ಸಾಧಾರಣ ಸಾಕೊಂಡ್ ಮೋಸ ಮಾಡ್ಯಾನ. ಆ ನರ ರೀ ಅವ ಸಾಕೊಂಡ್ ಮೋಸ ಮಾಡ್ಯಾನ. ಹಿಂಗಾರು ಇವ್ರು ಇಬ್ರು ಮೋಸ ಮಕ್ಕಳ ಇವ್ರೆಲ್ಲ ಮಲ್ ಕೊಟ್ಟು ಮದುವೆ ಮಾಡ್ತಾರ. ನಡಿ ಹೋಗೋಣ ಸರಿ ಶೆಟ್ರ ಹೋಗಿ ಇದೇ ಲಾಸ್ಟ್ ಹೋದ ಮುಂದೆ ಹೋಗುವ. ಹತ್ತಿ ಬರ್ತಿದ್ದಲ್ಲ ಹುಡುಗಿ ಹತ್ತರ ಬಂದ ಹಿಡಿಯುತ್ತಿತ್ತು ನಮ್ಮೂರ ಕ್ರಾಸ. ಹತ್ತಿ ಬರ್ತಿದ್ದಲ್ಲ ಹುಡುಗಿ ಎಕರೆ ಮಟ್ಟಿ